ರಾಜ್ಯಸಭೆ ಪರಿಷತ್ ನಾಮಿನೇಷನ್ಗೆ ನಾಳೆನೇ ಕೊನೆ ದಿನ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಆಗುತ್ತೆ. ಪರಿಷತ್ ಅಭ್ಯರ್ಥಿ ಆಯ್ಕೆಗೆ ಜೆಡಿಎಸ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದೆ. ಜೆಪಿ ನಗರದಲ್ಲಿರೋ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಮಹತ್ವದ ಸಭೆ. ಈ ಸಭೆಯಲ್ಲಿ ಬಿಎಂ ಫಾರೂಕ್ ಸೇರಿದಂತೆ ಹಲವರ ಹೆಸರು ಪ್ರಸ್ತಾಪ ಆಗಿದೆ. ನನ್ನ ಹೆಸರು ಫೈನಲ್ ಆದ್ರೆ ನಾನು ಸ್ಪರ್ಧಿಸ್ತೀನಿ ಅಂತ ಫಾರೂಕ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯ ಕೇಳಿದ್ರು, ಅಭಿಪ್ರಾಯ ತಿಳಿಸಿದ್ದೀನಿ ಅಂತ ಹೇಳಿದ್ದಾರೆ ಫಾರೂಕ್. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯ ಘೋಷಣೆ ಆಗುತ್ತೆ. ರಾಜ್ಯಸಭೆ ಪರಿಷತ್ ನಾಮಿನೇಷನ್ಗೆ ನಾಳೆನೇ ಕೊನೆ ದಿನ ಇರೋದ್ರಿಂದ ಯಾವುದೇ ಕ್ಷಣದಲ್ಲಿ ಹೆಸರು ಅನೌನ್ಸ್ ಆಗಬಹುದು. ಪರಿಷತ್ ಅಭ್ಯರ್ಥಿಯ ಆಯ್ಕೆಗೋಸ್ಕರ ಜೆಡಿಎಸ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಜೆಪಿ ನಗರದಲ್ಲಿರುವಂತಹ ಕುಮಾರಸ್ವಾಮಿ ಅವರ ಮನೆಯಲ್ಲಿ ನಡೆದಂತ ಸಭೆ ಇದು. ನಿಮ್ಮ ಹೆಸರು ಕೂಡ ರಾಜ್ಯಸಭೆ ಪರಿಷತ್ಗೆ ಈಗ ಹೆಸರಿಗೆ ಮುನ್ನೆಲೆ ಬರ್ತಾ ಇದೆ. ನಿಮ್ಮ ಹೆಸರು ಕೂಡ ತಾವು ಕೂಡ ಆಕಾಂಕ್ಷಿ ಇದ್ದೀರಾ ಸರ್? ಏನಾಯಿತು ಸರ್ ಸಭೆಯಲ್ಲಿ? ಇಲ್ಲ, ಈಗ ಶಾಸಕರನ್ನು ಕರೆದಿದ್ದಾರೆ ಅಣ್ಣವರು. ಓಕೆ. ಸೊ ಮೀಟಿಂಗ್ ಆಗ್ತಾ ಇದೆ. ಓಕೆ ಸರ್. ಸೊ ನನಗೆ ಯಾವುದೋ ಒಂದು ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇನೆ ಅಷ್ಟೇ. ನಿಮ್ಮ ಹೆಸರು ಕೂಡ ಏನು ಚರ್ಚೆ ಆಯ್ತಾ ಸರ್ ಸಭೆಯಲ್ಲಿ? ಎಲ್ಲ ಚರ್ಚೆಯಲ್ಲಿ ಅಭಿಪ್ರಾಯ ಎಲ್ಲ ಕೇಳಿದ್ರು. ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ ಅವರಿಗೆ. ಓಕೆ ಸರ್. ಅಭಿಪ್ರಾಯ ಹೇಳಿದ್ರಿ, ಬಟ್ ಮತಗಳ ಒಂದಷ್ಟು ಲೆಕ್ಕಾಚಾರಗಳು ಯಾಕೆಂದ್ರೆ ಒಂದಷ್ಟು ಕಡಿಮೆ ಇದೆ ಮತಗಳು. ನಮಗೆ ಯಾವ ಲೆಕ್ಕಾಚಾರದ ಮೇಲೆ ಏನು ಅವರು ಯಾವ ಲೆಕ್ಕಾಚಾರ ಏನೇನಿದೆ ಅಂತೇಳಿ ಅವರು ತೀರ್ಮಾನ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಈಗ ಅಣ್ಣವರು ಬಂದು ಕೇಳಿ, ಅವ್ರು ಡೈರೆಕ್ಟ್ ಕೇಳಬೇಡಿ. ಓಕೆ. ಈಗ ನಾಳೆನೇ ಲಾಸ್ಟ್ ಡೇ ಇರೋದು ನಾಮಿನೇಷನ್. ಹಾಗಾಗಿ ಹೌದೌದು, ತಾವು ಎಲ್ಲ ರೀತಿಯಲ್ಲಿ ಸಿದ್ಧತೆ ಆಗಿದ್ದೀರಿ ಸರ್? ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಅಲ್ಲ, ಅವರು ಏನೇನು ಮಾಡ್ಬೇಕಂತಲ್ಲ ಮೊದಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಏನು ಬೇಕಿದ್ರು. ಸೊ ಈಗ ಪ್ರಶ್ನೆ ಏನಂದ್ರೆ, ಈಗ ಇನ್ನೂ ಮೀಟಿಂಗ್ ಆಗ್ತಾ ಇದೆ. ನನಗೆ ಯಾವುದೋ ಒಂದು ಅರ್ಜೆಂಟ್ ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಕೇಳಿಬಿಟ್ಟು ಬಂದಿದ್ದೇನೆ ಅಷ್ಟೇ. ಇನ್ನು ಅಂತಿಮ ಮಾಡಿಲ್ವಾ ಸರ್? ಹಾಗಿದ್ರೆ ಇಲ್ಲಿ ಅಂತಿಮ ಆಗಿಲ್ಲ, ಇನ್ನು ಡಿಸ್ಕಷನ್ ಇಲ್ಲಿ ಇದೆ, ಎಲ್ಲ ಶಾಸಕರು ಇದ್ದಾರೆ ಅಲ್ಲಿ. ತಾವು ಕೂಡ ಸ್ಟ್ರಾಂಗ್ ಆಸ್ಪಿರೆಂಟ್ ಇದ್ದೀರಿ? ಆ ಥರ ಏನಿಲ್ಲ, ಅದು ವಾಟ್ ಎವರ್ ದೇ ಡಿಸೈಡ್ ಇಟ್ಸ್ ನಾಟ್ ಅಂತ. ಓಕೆ. ಪಕ್ಷ ನಿರ್ದೇಶಿಸಿದ್ರೆ ಸ್ಪರ್ಧೆ ಮಾಡಿ ಅಲ್ಲಲ್ಲ, ಪ್ರಶ್ನೆ ನಿದ್ದೆ ಮಾಡೋದು ಇದು ಅಂತೆಲ್ಲ ಅದು ಯಾವುದಕ್ಕೂ ನನ್ನ ವೈಯಕ್ತಿಕ ತೀರ್ಮಾನ ಅವರಿಗೆ ಹೇಳಿಬಿಟ್ಟಿದ್ದೆ ನಾನು. ಓಕೆ ಓಕೆ ಓಕೆ. ಮಾಡಬೇಕಾ ಬೇಡವಾ, ನನ್ನ ಹೆಸರು ಬೇಕಾ, ಯಾವುದಕ್ಕೆ ಬೇಕು ಅಂತ ಎಲ್ಲ ನಾನು ಅವರಿಗೆ ಹೇಳಿಬಿಟ್ಟು ನನ್ನ ಅಭಿಪ್ರಾಯ ಕೊಟ್ಬಿಟ್ಟು ಬಂದಿದ್ದೇನೆ ಅಷ್ಟೇ. ನಿಮ್ಮ ಜೊತೆಗೆ ಇನ್ನೂ ಬೇರೆ ಹೆಸರುಗಳು ಕೂಡ ಅಲ್ಲ ಇದ್ದಾರೆ, ಬಾಕಿ ಎಲ್ಲ ಆಸ್ಪಿರೆಂಟ್ ಭಾಳ ಜನ ಇರ್ತಾರೆ, ಇಲ್ಲ ಅಂತಲ್ಲ. ಅಲ್ಲ, ನನ್ನದೇನು ಸ್ವಂತ ಅಭಿಪ್ರಾಯ ಹೇಳಿಬಿಟ್ಟು ಬಂದಿದ್ದೇನೆ ಅಷ್ಟೇ. ನಾನು ಸ್ವಲ್ಪ ಮುಂದೆ ಹೋಗಬೇಕು ಅಂತ ಹೇಳಿ ಬಂದಿದ್ದೇನೆ ಅಷ್ಟೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತೇ ಅಭ್ಯರ್ಥಿಯ ಅನೌನ್ಸ್ ಆಗತ್ತಾ ಹಾಗಾದ್ರೆ? ಯಾಕಂದ್ರೆ ನಾಮಿನೇಷನ್ಗೆ ನಾಳೆನೇ ಕೊನೆ ದಿನ ಇರೋದ್ರಿಂದ ಸೊ ಅಭ್ಯರ್ಥಿಯ ಹೆಸರು ಘೋಷಣೆ ಆಗೋದು ಇವತ್ತೇ ಪಕ್ಕಾನ? ಇವತ್ತು ನಡೆದಂತ ಜೆಡಿಎಸ್ ಸಭೆ ಏನೆಲ್ಲ ಆಯ್ತು? ಶ್ವೇತಾ, ಪರಿಷತ್ ಚುನಾವಣೆಗೆ 5ನೇ ಅಭ್ಯರ್ಥಿಯಾಗಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ದಳಪತಿಗಳ ಒಂದು ಲೆಕ್ಕಾಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ಜೆಪಿ ನಗರದಲ್ಲಿರುವಂತಹ ಕುಮಾರಸ್ವಾಮಿ ಮನೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಜೆಡಿಎಸ್ ನ ಎಲ್ಲಾ ಶಾಸಕರು ಕೂಡ ಭಾಗಿಯಾಗಿರ್ತಾರೆ. ಅದರಲ್ಲಿ ಫಾರೂಕ್ ಅವರ ಹೆಸರು ಅಂತಿಮ ಆಗುತ್ತೆ, ಬಹುತೇಕ ಅಂತಿಮ ಆಗುತ್ತೆ. ಆದ್ರೆ ನಾಳೆ ಮತ್ತೊಂದು ಸುತ್ತಿನ ಸಭೆ ಇದೆ. ನಾಳೆ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕಡೆಯ ದಿನ. ಆ ಹಿನ್ನೆಲೆಯಲ್ಲಿ ಒಂದು ಜೆಡಿಎಸ್ ಬಳಿ ಇರುವಂತದ್ದು ಸದ್ಯಕ್ಕೆ 18 ಮತಗಳು ಮಾತ್ರ, ಅಂದ್ರೆ 18 ಶಾಸಕರು ಮಾತ್ರ. ಇದರ ಜೊತೆಯಲ್ಲಿ ಬಿಜೆಪಿಯಿಂದ ಹೆಚ್ಚುವರಿಯಾಗಿ ಉಳಿಕೆ ಆಗುವಂತಹ 7 ಮತಗಳು ಕೂಡ ಜೆಡಿಎಸ್ಗೆ ಲಭ್ಯ ಆಗುತ್ತೆ. ಬಾಕಿ ಉಳಿಯುವಂತಹ 2-3 ಮತಗಳಿಗೆ ಏನ್ ಮಾಡ್ತಾರೆ, ಯಾವ ರೀತಿಯಾದಂತಹ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯದ ಕುತೂಹಲದ ಪ್ರಶ್ನೆ. ಏನೇ ಆದ್ರೂ ಕೂಡ ಜೆಡಿಎಸ್ ಮತಗಳು ಚದುರಿ ಹೋಗದ ಹಾಗೆ ಮತ್ತು ಕಾಂಗ್ರೆಸ್ನ ಯಾವುದೇ ಒಂದು ತಂತ್ರಗಳಿಗೆ ಜೆಡಿಎಸ್ ನ ಶಾಸಕರು ಬಲಿಯಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ನಿಂದ ಕೂಡ ಈಗ ಕಣಕ್ಕಿಳಿಸೋದಕ್ಕೆ ಅಭ್ಯರ್ಥಿಯನ್ನ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಡೆದಂತ ಸಭೆಯಲ್ಲಿ ಫಾರೂಕ್ ಅವರ ಹೆಸರು ಅಂತಿಮ ಆಗಿದೆ. ಬಹುತೇಕ ನಾಳೆ ಮತ್ತೊಂದು ಸುತ್ತಿನ ಸಭೆ ಜೆಪಿ ಭವನದಲ್ಲಿ ಜೆಡಿಎಸ್ ಕಚೇರಿಯಲ್ಲಿ ನಡೆಯುತ್ತೆ. ಆ ಒಂದು ಸಭೆ ಬಳಿಕ ಅಭ್ಯರ್ಥಿ ಹೆಸರು ಫೈನಲ್ ಆಗುತ್ತೆ. ಅದಾದ ಬಳಿಕ ನಾಮಪತ್ರ ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದಿದ್ರೆ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಆಗುತ್ತೆ. ಆದ್ರೆ ಒಟ್ಟಾರೆಯಾಗಿ ಅಂತಿಮವಾಗಿ ಕಾಡುವ ಪ್ರಶ್ನೆ ಅಂತಂದ್ರೆ ಜೆಡಿಎಸ್ಗೆ ಹೆಚ್ಚುವರಿಯಾಗಿ ಅಂದ್ರೆ ಬೇಕಾಗಿರುವಂತಹ ಮತ್ತೆ 2 ಮತಗಳಿಗೆ ಏನು ತಂತ್ರಗಳನ್ನ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಜೆಡಿಎಸ್ ನ ನಡೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಇರುವುದರಿಂದ ಬಿಜೆಪಿಯಲ್ಲಿ ಉಳಿಕೆ ಆಗುವಂತಹ ಮತಗಳು ಮತ್ತೆ ಜೆಡಿಎಸ್ ನ 18 ಮತಗಳು ಸೇರಿ ಒಬ್ಬರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಸದ್ಯಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿದೆ. ನಾಳೆ ಸಭೆಯ ಬಳಿಕ ಬಹುತೇಕ ಅಂತಿಮ ಆಗುತ್ತೆ. ಬಿಎಂ ಫಾರೂಕ್ ಅವರು ಹೇಳಿದ ಪ್ರಕಾರ ಅವರ ಹೆಸರು ಸಭೆಯಲ್ಲಿ ಚರ್ಚೆಗೆ ಬಂದಿದೆ. ಅಂತಿಮವಾಗಿ ಸಭೆಯಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧ ಆಗಿರ್ತೀನಿ. ಒಂದು ವೇಳೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮುಖಂಡರು ತೀರ್ಮಾನ ಮಾಡಿದ್ರೆ ನಾನು ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಾಳೆ ಸಭೆಯ ಬಳಿಕ ಅಂತಿಮವಾಗಿ ನಿರ್ಧಾರ ಹೊರಬೀಳಲಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.